ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಆ್ಯಪಲ್ ವಾಚಲ್ಲಿ ನೀವು ಟಾರ್ಚನ್ನು ಹೇಗೆ ಉಪಯೋಗಿಸೋದು, ಸೊ ಯಾವ ಥರ ಕಲರ್ಸ್ಗಳು ಬರುತ್ತೆ ಏನು ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ. ಆಯಿತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನಿಮ್ಮ ಒಂದು ಆ್ಯಪಲ್ ವಾಚಲ್ಲಿ ನೀವು ಟಾರ್ಚನ್ನು ನೀವು ಯೂಸ್ ಮಾಡಬೇಕು ಅಂತಂದರೆ, ಸೊ ಇವಾಗ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆ ನೀವು ಆ್ಯಪಲ್ ವಾಚಲ್ಲಿ ಸ್ವೈಪ್ ಮಾಡಬೇಕು ನಿಮ್ಮ ಒಂದು ಬ್ಯಾಕ್ಗ್ರೌಂಡಲ್ಲಿ, ಆಯಿತಾ? ಸೊ ಇಲ್ಲಿ ನೀವು ಸ್ವೈಪ್ನ ಮಾಡಿದಾಗ ನೀವು ಇಲ್ಲಿಗೆ ಒಂದು ಆಪ್ಷನ್ ಬರುತ್ತೆ ನಿಮಗೆ, ಟಾರ್ಚ್ ಅನ್ನೋ ಒಂದು ಆಪ್ಷನ್. ಈ ಒಂದು ಟಾರ್ಚ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ನಿಮಗೆ ಟಾರ್ಚ್ ಓಪನ್ ಆಗುತ್ತೆ. ಸೊ ನಿಮಗೆ ಯಾವ್ಯಾವ ಕಲರ್ ಬರುತ್ತೆ, ಸೊ ಹೆಂಗೆ ಇದನ್ನು ಯೂಸ್ ಮಾಡೋದು ಅಂತ ಇವಾಗ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ನಿಮಗೆ ವೈಟ್ ಕಲರ್ದು ಒಂದು ಟಾರ್ಚ್ ಬರುತ್ತೆ. ಲೈಟ್ ಆಫ್ ಮಾಡ್ತೀನಿ, ನೋಡೋಣ ಯಾವ ರೇಂಜಿಗೆ ನಿಮಗೆ ತೋರಿಸುತ್ತೆ ಅಂತ. ಸೊ ನೀವು ಇಲ್ಲಿ ನೋಡ್ಬೋದು ವೈಟ್ ಕಲರ್ ಟಾರ್ಚು ಇವಾಗ ಬರ್ತಾ ಇದೆ. ಸೊ ಅದೇ ಥರ ನೀವು ಕ್ಲಿಕ್ನ ಮಾಡ್ತು ಅಂತಂದರೆ ಇದು ಬ್ರೈಟ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಇಷ್ಟು ಬ್ರೈಟ್ ಆಗುತ್ತೆ. ಕೆಳಗಡೆ ಎಲ್ಲ ಈ ಥರ ನೀವು ನೋಡಿಕೊಂಡು ಹೋಗ್ಬೋದು. ಸೊ ನೀವು ಮೊಬೈಲ್ ತಗೊಂಡಿಲ್ಲ ಅಂತಂದರೆ, ಸೊ ನೀವು ವಾಚ್ ಇತ್ತು ಅಂತಂದರೆ ವಾಚಲ್ಲಿ ನೀವು ಈ ಥರ ನೀವು ಜಸ್ಟ್ ಯೂಸ್ ಮಾಡಿಕೊಂಡು ನೀವು ಟಾರ್ಚನ್ನು ಉಪಯೋಗಿಸ್ಕೋಬೋದು. ಅದೇ ಥರ ನಿಮಗೆ ಇಲ್ಲಿ ಹಲವಾರು ಥರ ಬೇರೆ ಬೇರೆದೆಲ್ಲ ಆಪ್ಷನ್ಸ್ಗಳು ಬರುತ್ತೆ. ಓಕೆ, ಇದು ಮೊದಲನೇದು. ಇನ್ನೊಂದು ಫ್ಲ್ಯಾಶ್ದು ಬರುತ್ತೆ, ಆಯಿತಾ? ಇದು ಫ್ಲ್ಯಾಶ್ ಆಗ್ತಾ ಇರುತ್ತೆ ನಿಮಗೆ ಈ ಥರ ಒಂದು ಟಾರ್ಚು. ಸೊ ಇದನ್ನು ಕೂಡ ನೀವು ಉಪಯೋಗಿಸ್ಕೋಬೋದು ಬೇಕು ಅಂತಂದರೆ. ಅದೇ ಥರ ನಿಮಗೆ ಒಂದು ರೆಡ್ ಕಲರ್ದು ಕೂಡ ಒಂದು ಫ್ಲ್ಯಾಶನ್ನು ಕೊಟ್ಟಿದ್ದಾರೆ. ಸೊ ಇದು ರೆಡ್ ಕಲರ್ ಫುಲ್ಲು ರೆಡ್ ಆಗಿಬಿಡುತ್ತೆ, ಆಯಿತಾ? ನೋಡಿ, ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ರೆಡ್ ಕಲರ್ ಬರುತ್ತೆ. ನಿಮ್ಮ ಕ್ಯಾಮ್ರಾದಲ್ಲಿ ಕ್ಯಾಚ್ ಆಗ್ತದೆಯಾ ಏನೋ ಗೊತ್ತಿಲ್ಲ. ಸೊ ಇವಾಗ ನೀವು ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇದೆ. ಸೊ ಈ ಕಲರಲ್ಲೂ ಕೂಡ ನೀವು ನೋಡ್ಕೊಂಡು ಹೋಗ್ಬೋದು. ಸೊ ಈ ಥರ ನಿಮಗೆ 3 ಥರ ಟಾರ್ಚ್ಗಳು ಬರುತ್ತೆ. ಒಂದು ವೈಟು, ಇನ್ನೊಂದು ಫ್ಲ್ಯಾಶ್ ಲೈಟು. ಸೊ ವೈಟ್ ಕಲರ್ ಫ್ಲ್ಯಾಶ್ ಲೈಟ್ ಆಗುತ್ತೆ, ಫ್ಲ್ಯಾಶ್ ಆಗ್ತಾ ಇರುತ್ತೆ. ಅದೇ ಥರ ಇನ್ನೊಂದು ರೆಡ್ಡು. ಓಕೆ, ಸೊ ಈ 3 ಕಲರ್ನ ನೀವು ಉಪಯೋಗಿಸ್ಕೊಂಡು ನೀವು ಟಾರ್ಚ್ ಆಗಿ ಉಪಯೋಗಿಸ್ಕೋಬೋದು ನಿಮ್ಮ ಒಂದು ಆ್ಯಪಲ್ ವಾಚನ್ನು. ಓಕೆ, ಸೊ ಐ ಥಿಂಕ್ ಈ ಒಂದು ವಿಡಿಯೋ ಮುಖಾಂತರ ನೀವು ಯಾವ ಥರ ನೀವು ಆ್ಯಪಲ್ ವಾಚಲ್ಲಿ ನೀವು ಟಾರ್ಚನ್ನು ಯೂಸ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಅನಿಸುವಂಥ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.